ವಿಜಯ್ ಹಜಾರೆ ಟ್ರೋಫಿ ಇವತ್ತು ಆರಂಭ ಆಗಿದೆ. ಈ ಟೈಮಿನ ವಿಶೇಷದ ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಅವರು ಮುಂಬೈಗೆ ಆಡ್ತಾ ಇದ್ದಾರೆ, ವಿರಾಟ್ ಕೊಹ್ಲಿ ಅವರು ಡೆಲ್ಲಿಗೆ ಆಡ್ತಾ ಇದ್ದಾರೆ ಸುಮಾರು ವರ್ಷಗಳ ಆದ ಮೇಲೆ. ಇಬ್ರು ಮೊದಲನೇ ಪಂದ್ಯದಲ್ಲೇ ಸೆಂಚುರಿನೂ ಹೊಡೆದಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಅಹಮದಾಬಾದ್ ಅಲ್ಲಿ ನಡೆದಂತ ಜಾರ್ಖಂಡ್ ವರ್ಸಸ್ ಕರ್ನಾಟಕ ಮ್ಯಾಚ್ ಒನ್ ಆಫ್ ದ ರೆಕಾರ್ಡ್ ರನ್ ಚೇಸ್ ಆಗಿದೆ. ಜಾರ್ಖಂಡ್ ಅವರು ಮೊದಲನೇ ಇನ್ನಿಂಗ್ಸ್ ಅಲ್ಲಿ 412 ರನ್ನು 9 ವಿಕೆಟ್ಗೆ ಹೊಡೆದಿದ್ರೆ, ಅದರಲ್ಲಿ ಇಶಾನ್ ಕಿಶನ್ ಅವರು, ಕ್ಯಾಪ್ಟನ್ ಆದಂತ ಇಶಾನ್ ಕಿಶನ್ ಅವರು ಕೇವಲ 39 ಬಾಲ್ ಅಲ್ಲಿ 125 ರನ್ ಹೊಡೆದಿದ್ದಾರೆ. 14 ಸಿಕ್ಸ್ 7 4. ಅವರು ಈ ಬ್ಯಾಟಿಂಗ್ ಇಂದ ಜಾರ್ಖಂಡ್ ಈ ಸ್ಕೋರ್ ಬಂದಿದ್ರೆ, ಕರ್ನಾಟಕ ಅವರು 47.3 ಓವರ್ ಅಲ್ಲಿ ಈ 413 ರನ್ಸ್ ನ ಚೇಸ್ ಮಾಡಿದ್ದಾರೆ. ಅಂಡ್ ಇದಕ್ಕೆ ಮುಖ್ಯವಾದ ಕಾರಣಕರ್ತರು ಯಾರಪ್ಪ ಅಂದ್ರೆ, ನಮ್ಮ RCB ದೇವ್ದತ್ ಪಡಿಕ್ಕಲ್ ಅವರು 118 ಬಾಲ್ ಅಲ್ಲಿ 147 ರನ್ ಹೊಡೆದು ಅವ್ರಿಗೆ ಸಾಥ್ ಕೊಟ್ಟಂತ ಮಯಾಂಕ್ ಅಗರ್ವಾಲ್ ಅವರು ಒಂದು 50 ಹೊಡೆದ್ರು, ಅಭಿನವ್ ಮನೋಹರ್ ಅವರು ಒಂದು 50 ಹೊಡೆದ್ರು, ಅಂಡ್ ಡೆಬ್ಯೂಟೆಂಟ್ ಧ್ರುವ್ ಪ್ರಭಾಕರ್ ಅವರು 22 ಬಾಲ್ ಅಲ್ಲಿ 40 ರನ್ ಹೊಡೆದು ಈ ಮ್ಯಾಚ್ ಅನ್ನ ಕರ್ನಾಟಕಕ್ಕೆ ಗೆಲ್ಸ್ಕೊಟ್ಟಿದ್ದಾರೆ. ಸ್ಕೋರ್ಗಳೇನೋ ಎಲ್ಲ ಚೆನ್ನಾಗಿದೆ, ಬಟ್ ನಮ್ ಬೌಲರ್ಗಳ ಕತೆ ಏನಪ್ಪಾ? 50 ಓವರ್ ಫಾರ್ಮ್ಯಾಟ್ ವೈಟ್ ಬಾಲ್ ಇನ್ನ ಉಳಿಯತ್ತಾ ಇದೇ ತರ ನಡೀತಾ ಇದ್ರೆ? ನೀವೇ ಹೇಳಿ.